ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಡಿಗೆ ಮನೆಗೆ ಹೊಸದಾಗೆ ಮತ್ತೆ ಏನಾದ್ರೂ ಒಂದು ಪ್ರಾಡಕ್ಟ್ ನಾನು ಆಡ್ ಮಾಡ್ತಾನೆ ಇರ್ತೀನಿ. ಏನೋ ಗೊತ್ತಿಲ್ಲ, ಅಡಿಗೆ ಮನೆ ವಸ್ತುಗಳಂದ್ರೆ ತುಂಬಾನೇ ಇಷ್ಟ. ಅಡಿಗೆ ಮನೆಗೆ ಇನ್ನಷ್ಟು ಹೆಚ್ಚಾಗಿ ಏನಾದ್ರು ಸಾಮಾನ್ ತಗೊಂಡ್ ಬರ್ಬೇಕು, ಡೆಕೋರೇಟ್ ಮಾಡ್ಬೇಕು, ಆದಷ್ಟು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಯೂನಿಕ್ ಆಗಿರ್ಬೇಕು ಅಂತ ಆಸೆ ಪಡ್ತಾ ಇರ್ತೀನಿ. ಹಾಗಾಗಿ ಹೋದ್ಸಲ ನಾನು ಡಿಮಾರ್ಟ್ಗೆ ಹೋದಾಗ ಕೂಡ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನ ತಗೊಂಡ್ಬಂದಿದ್ದೆ. ಸೊ ಅದನ್ನೆಲ್ಲ ಇವಾಗ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನನ್ನ ಒಂದು ರೋಟೀನ್ ಯಾವ ತರ ಇರುತ್ತೆ ಅನ್ನೋದನ್ನ ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋನಲ್ಲಿ ಹೇಳ್ತೀನಿ. ಅಂಡ್ ಫಸ್ಟ್ ನಾನ್ ತೋರಿಸಿದ್ದು 5 ಸೈಡ್ಸ್ ಲಾಕ್ ಸಿಸ್ಟಮ್ ಇರುವಂತ ಒಂದು ಪ್ಲಾಸ್ಟಿಕ್ ಕಂಟೈನರ್. ಅದು ಪ್ರೈಸ್ ಬಂದು 199. ಅಂಡ್ ಇವಾಗ ನಾನ್ ತೋರಿಸ್ತಿರೋದು ಇದು ಗ್ಲಾಸ್ದು ಒಂದು ಪುಟಾಣಿ ಬಾಕ್ಸ್. ತುಂಬಾನೇ ಚೆನ್ನಾಗಿತ್ತು. 4 ಸೈಡ್ಸ್ ಲಾಕ್ ಸಿಸ್ಟಮ್ ಕೂಡ ಇದೆ ಈ ಬಾಕ್ಸ್ಗೆ. ಮನೇಲಿ ಚಿಕ್ಕ ಮಕ್ಕಳಿಗೆ ಗಾಜಿನ ಐಟಮ್ ಎಲ್ಲ ಬಾಕ್ಸ್ಗೆ ಕೊಟ್ಟು ಕಳ್ಸೋದಿಲ್ಲ. ಆದ್ರೆ ದೊಡ್ಡವರು ಇಲ್ಲ ಹಸ್ಬೆಂಡ್ ಏನಾದ್ರೂ ಲಂಚ್ ಬಾಕ್ಸ್ ಕ್ಯಾರಿ ಮಾಡ್ತಾರೆ ಅಂದ್ರೆ ಅಂತವ್ರಿಗೆ ಬಾಕ್ಸ್ ಅಲ್ಲಿ ಏನಾದ್ರೂ ಸಲಾಡು ಆ ತರ ಸ್ನಾಕ್ಸ್ ಐಟಮ್ ಎಲ್ಲ ಹಾಕೋದಕ್ಕೆ, ಚಟ್ನಿ ಪಲ್ಯಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಅಂಡ್ ಇದಂತೂ ತುಂಬಾನೇ ಕ್ಯೂಟ್ ಆಗಿತ್ತು ಬಾಟಲ್. ಜಸ್ಟ್ 29 ರೂಪೀಸ್ ಕೊಟ್ಟೆ ಅಷ್ಟೇನೆ. ಇದು ಗ್ಲಾಸ್ದು ಇದು ಕೂಡ. ಅಂಡ್ ಕ್ಯಾಪ್ ಸ್ಕೈ ಬ್ಲೂ ಕಲರ್ ಬಂದಿರೋದು ಸಿಕ್ಕಾಬಟ್ಟೆ ಒಂಥರ ಎಲಿಗೆಂಟ್ ಆಗಿತ್ತು. ನಂಗೆ ತುಂಬಾನೇ ಇಷ್ಟ ಆಯ್ತು ಕಲರು. ಅದಕ್ಕೆ ಇದು ಒಂದ್ 2 ಪೀಸ್ ಮಾತ್ರ ತಗೊಂಡೆ. ನೆಕ್ಸ್ಟ್ ಬೇಕು ಅನ್ನಿಸ್ತು ಅಂದ್ರೆ ಇನ್ನೊಂದ್ ಸ್ವಲ್ಪ ತಗೊಂಬರೋಣ ಅಂತ. ಹಾಗೆ ಇದೊಂದು ಟ್ರೇ ಬಂದು 99 ರೂಪೀಸ್ ಕೊಟ್ಟು ತಗೊಂಡಿದೀನಿ. ಇದನ್ನ ಡ್ರೆಸ್ಸಿಂಗ್ ಟೇಬಲ್ ನಲ್ಲಿ ಅರೇಂಜ್ ಮಾಡೋಣ ಇಲ್ಲ ಕಿಚನ್ ಅಲ್ಲಿ, ಇನ್ನ ಏನು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಒಂಥರ ಚೆನ್ನಾಗಿದೆ ಕಲರ್ ಅಂದ್ಬಿಟ್ಟು ತಗೊಂಡ್ ಬಂದೆ. ನೋಡ್ಬೇಕು ಎಲ್ಲ ಅರೇಂಜ್ ಮಾಡ್ತೀನಿ ಅಂತ. ಹಾಗೆ ಇದೊಂದು 129 ರೂಪೀಸ್ ಕೊಟ್ಟು ಒಂದು ಟಪ್ಪರ್ ವೇರ್ ಬಾಕ್ಸ್ ಕೂಡ ತಗೊಂಡೆ. ಈ ಬಾಕ್ಸ್ ನ ನನ್ನ ಮಕ್ಳಿಗೆ ಏನಾದ್ರು ಸ್ನಾಕ್ಸ್ ಐಟಮ್ ತಂದಾಗ ಹಾಕೋಣ, ಇಲ್ಲ ಅಂದ್ರೆ ದೋಸೆಗೆ ಇಡ್ಲಿಗೆಲ್ಲ ಹಿಟ್ಟು ರುಬ್ಬಿಟ್ಟಿರ್ತೀನಲ್ವಾ, ಅದೆಲ್ಲ ಜಾಸ್ತಿ ರುಬ್ಬಿಟ್ಟಾಗ ಫ್ರಿಜ್ ನಲ್ಲಿ ಸ್ಟೋರ್ ಮಾಡೋದಕ್ಕೆ ಬಾಕ್ಸ್ ಚೆನ್ನಾಗಿದೆ. ಇಲ್ಲಾಂದ್ರೆ ಹೂವು ಏನಾದ್ರು ಜಾಸ್ತಿ ಇದ್ದ ಕೂಡ ಹಾಕಿಟ್ಕೋಬಹುದು ಅಂತ ಚೆನ್ನಾಗಿದೆ ಅಂತ ಒಂದೇ ಒಂದು ಬಾಕ್ಸ್ ತಗೊಂಡ್ ಬಂದೆ. ಸೊ ಈ ತರ ನೋಡಿದಾಗ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು ಥಿಂಕ್ ಮಾಡ್ತೀನಿ, ಇದೇನಕ್ಕನ ಯೂಸ್ ಆಗತ್ತಾ ಅನ್ಬಿಟ್ಟು. ಹಂಗಂತ ಕಂಡಿದ್ನೆಲ್ಲ ತಗೊಂಡ್ ಬರೋದಕ್ಕೆ ಹೋಗೋದಿಲ್ಲ. ಅದನ್ನ ನಾನು ಯಾವ್ದಕ್ ಯೂಸ್ ಮಾಡ್ಕೊಳ್ಬೇಕು, ಯೂಸ್ ಆಗತ್ತಾ ಇದು ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ಇದು ಯೂಸ್ ಆಗತ್ತೆ ಅಂದ್ರೆ ಮಾತ್ರ ತಗೊಂಡ್ ಬರ್ತೀನಿ. ಈಗ್ಲೂ ಅಷ್ಟೇ ಒಂದ್ 2 ಬಾಟಲ್ ತಂದಿದ್ದೀನಿ. ಸೊ ನೆಕ್ಸ್ಟ್ ಬೇಕು ಅಂದಾಗ ನಾನು ಮತ್ತಷ್ಟು ಹೋಗಿ ತಗೊಂಡ್ ಬರ್ತೀನಿ. ಹಾಗೆ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಈ ತರ ಸ್ಟಿಕ್ಕರ್ ನ ಅಂಟಿಸ್ಬಿಟ್ಟಿರ್ತಾರಲ್ವಾ, ಈ ತರ ಸ್ಟಿಕ್ಕರ್ಗಳನ್ನ ಹಾಗೆ ನಾವಿಟ್ಟು ವಾಶ್ ಮಾಡ್ತಾ ಮಾಡ್ತಾ ಒಂಥರ ಕರೆ ಒಂಥರ ಕಾಣುತ್ತೆ, ಬಾಕ್ಸ್ ಎಲ್ಲ ಗಲೀಜಾ ಕಾಣುತ್ತೆ. ಅದು ಇಷ್ಟಾನೇ ಆಗೋದಿಲ್ಲ. ನಾನು ಈ ತರ ಈಸಿಯಾಗಿ ಹೇರ್ ಡ್ರೈಯರ್ ನ ತಗೊಂಡ್ ಬಂದು ಒಂದ್ ಚೂರು ಡ್ರೈ ಮಾಡ್ಕೊಳ್ತೀನಿ, ಅಂದ್ರೆ ಬಿಸಿ ತಾಕಿಸ್ತೀನಿ. ಆ ಬಿಸಿ ತಾಗ್ದಾಗ ಆ ಸ್ಟಿಕ್ಕರ್ ಅಲ್ಲಿರೋ ಗಮ್ ಎಲ್ಲ ಆಟೋಮೆಟಿಕ್ ಆಗಿ ರಿಮೂವ್ ಆಗ್ಬಿಡುತ್ತೆ. ಈಸಿಯಾಗಿ ತೆಗೆದ್ ಬಿಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಹಾಗೆ ಕೈಯಲ್ಲಿ ಕಿತ್ತಕ್ ಹೋದ್ರೆ ಅರ್ಧಂಬರ್ಧ ಬರುತ್ತೆ, ನೀಟಾಗಿ ಏನು ಸ್ಟಿಕ್ಕರ್ ಬರೋದೇ ಇಲ್ಲ. ಗಮ್ ಎಲ್ಲ ಹಾಗೆ ಉಳ್ಕೊಂಡು ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಡಸ್ಟ್ ಎಲ್ಲ ಕುತ್ಕೊಂಡು ನೋಡೋದಕ್ಕೆ ಚೆನ್ನಾಗೆ ಕಾಣಿಸೋದಿಲ್ಲ. ಸ್ಟೀಲ್ ಐಟಮ್ ಆತರ ತಗೊಂಬಂದಾಗ ಒಂಚೂರು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿದ್ರೆ ಸಾಕು, ಆ ಬಿಸಿ ಬೇಗನೆ ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಈ ತರ ಹೇರ್ ಡ್ರೈಯರ್ ಕೂಡ ಯೂಸ್ ಮಾಡ್ಕೊಂಡು ಮಾಡಬಹುದು. ಸೊ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ಟವ್ ಮೇಲೆ ಇಡೋದಕ್ಕೆ ಆಗೋದಿಲ್ವಲ್ಲ, ಸೊ ಹಾಗಾಗಿ ನಾನು ಹೇರ್ ಡ್ರೈಯರ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಸ್ಟಿಕ್ಕರ್ನು ರಿಮೂವ್ ಮಾಡಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಬಟ್ಟೆಲಿ ಒರೆಸಿ ಬಾಟಲ್ನೆಲ್ಲ ಡ್ರೈ ಮಾಡ್ಕೊಳ್ತಿದೀನಿ. ಯಾಕೆಂದ್ರೆ ನನ್ಗೆ ಇವಾಗ ಇಮಿಡಿಯೇಟ್ ಆಗಿ ಎಲ್ಲ ಐಟಮ್ ತಗೊಂಬಂದಿರೋ ಗ್ರಾಸರಿನೆಲ್ಲ ಹಾಗೆ ಫಿಲ್ ಮಾಡ್ಬಿಡೋಣ ಅಂತ ಬಟ್ಟೆ ತಗೊಂಡು ನೀಟಾಗಿ ಡ್ರೈ ಮಾಡ್ತಿದ್ದೀನಿ. ನಂಗೆ ಏನಾದ್ರು ಟೈಮ್ ಇತ್ತು ಅಂದ್ರೆ ಎಲ್ಲ ವಾಶ್ ಮಾಡ್ಬಿಟ್ಟು ಒಂದ್ ಸೈಡ್ ಇಡ್ತೀನಿ ಬಿಸಿಲಿಗೆ, ಎಲ್ಲ ನೀಟಾಗಿ ಡ್ರೈ ಆದ್ಮೇಲೆ ಆಮೇಲೆ ತಂದು ಮಾಡ್ತಿದ್ದೆ. ಸೊ ಇವತ್ತು ನಾನು ನೈಟ್ ರೋಟೀನ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ಗೆ ನೀಟಾಗಿ ಡ್ರೈ ಮಾಡೋದಕ್ಕೆಲ್ಲ ಟೈಮ್ ಇರ್ಲಿಲ್ಲ. ಹಾಗಾಗಿ ನಾನೆಲ್ಲ ವಾಶ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬಟ್ಟೆ ತಗೊಂಡೆಲ್ಲ ಒರೆಸ್ಬಿಟ್ಟು ತಗೊಂಬಂದಿರೋ ಎಲ್ಲ ಗ್ರಾಸರಿನೂ ಫಿಲ್ ಮಾಡ್ಬಿಟ್ಟು ನೈಟ್ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅನ್ಕೊಂಡೆ. ಯಾಕಂದ್ರೆ 2 ಡೇಸ್ ಆಗಿತ್ತು ನಾನು ತಗೊಂಬಂದೆಲ್ಲ ಐಟಮು. ನನಗೆ ಫ್ರೀನೇ ಇರ್ಲಿಲ್ಲ, ಅಲ್ಲಿ ಇಲ್ಲಿ ಹೋಗೋದಿತ್ತು. ಸೊ ಹಾಗಾಗಿ ನಾನು ಇದು ಯಾವ್ದು ಪ್ರಾಡಕ್ಟ್ಸ್ ನ ಚೆನ್ನಾಗಿ ಕಿಚನ್ ನ ರೆಡಿ ಮಾಡೋದಕ್ಕೂ ಆಗ್ಲಿಲ್ಲ, ಎಲ್ಲ ಐಟಮ್ನೆಲ್ಲ ಫಿಲ್ ಮಾಡೋದಕ್ಕೂ ಆಗ್ಲಿಲ್ಲ. ಹಾಗಾಗಿ ಇವಾಗ ನೈಟ್ ದಿಢೀರ್ ಅಂತ ಸರಿ ಮಾಡ್ಬಿಡೋಣ, 1 ಅವರ್ ಎಷ್ಟಾಗುತ್ತೋ ಅಷ್ಟು ಕೆಲಸ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ನಾನು ತಗೊಂಬಂದಿರೋಂತ ಎಲ್ಲಾ ಡ್ರೈ ಫ್ರೂಟ್ಸ್ ಒಂದ್ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಈ ತರ ಬಾಕ್ಸ್ ಹಾಕೊಂಡ್ಮೇಲೆ ಸ್ವಲ್ಪನೇ ಸಪರೇಟ್ ಆಗಿ ಎಲ್ಲ ಒಂದು ಪುಟ್ಟು ಬಾಕ್ಸ್ ಕೂಡ ಎತ್ತಿಟ್ಕೊಂಡು ಉಳಿದಿರೋ ಅಂತದ್ ಎಲ್ಲಾ ಡ್ರೈ ಫ್ರೂಟ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಎತ್ತಿಟ್ಕೊಳ್ತೀನಿ. ಈ ತರ ಯಾಕೆ ಮಾಡ್ತೀನಿ ಅಂದ್ರೆ ನಾನು ಮಕ್ಕಳಿಗೆ
ಡ್ರೈ ಫ್ರೂಟ್ಸ್ ನ ಡೈಲಿ ಕೊಡ್ತೀನಲ್ವಾ, ಸೊ ಅವ್ರಿಗೆ ಮಿಕ್ಸ್ಡ್ ಡ್ರೈ ಫ್ರೂಟ್ ಕೊಡ್ತೀನಿ. ಇಲ್ಲಿ ಪುಟ್ಟು ಬಾಕ್ಸ್ ಹಾಕಿಟ್ಟಿರೋದು ಬಂದು ದೇವ್ರಿಗೆ ಏನಾದ್ರು ಪ್ರಸಾದ ಮಾಡೋವಾಗ ಸೆಪರೇಟ್ ಆಗಿ ಬೇಕಾಗುತ್ತಲ್ವಾ, ದ್ರಾಕ್ಷಿ ಗೋಡಂಬಿ ಆತರ ಯೂಸ್ ಮಾಡ್ತೀನಿ. ಹಾಗಾಗಿ ದೇವ್ರ ಮನೇಲಿ ನೈವೇದ್ಯಕ್ಕೆ ಇಡಕ್ಕೆ ಆತರ ಅನ್ಬಿಟ್ಟು ಪುಟ್ಟು ಬಾಕ್ಸ್ ಹಾಕಿ ಇದನ್ನ ಎತ್ತಿಟ್ಟಿರ್ತೀನಿ. ಮಿಕ್ಸ್ ಇರೋದೆಲ್ಲ ನಾವು ಮನೆಗೆ ಯೂಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಸೆಪರೇಟ್ ಆಗಿ 2 ತರ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ನಾನು ತಗೊಂಬಂದಿರೋ ಹೊಸ ಬಾಟಲ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಕ್ಯೂಟ್ ಆಗಿದೆ. ಡ್ರೈ ಫ್ರೂಟ್ಸ್ ಹಾಕೋದಕ್ಕೂ ತುಂಬಾ ಚೆನ್ನಾಗಿತ್ತು. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದಷ್ಟು ತಗೊಂಡ್ ಬರ್ತೀನಿ. ಈ ಹೊಸ ಕಿಚನ್ ಐಟಮ್ಸ್ನೆಲ್ಲ ನೋಡೋವಾಗ ನಂಗೆ ಒಂದು ಹಳೆ ವಿಷಯ ನೆನಪಾಯ್ತು. ಏನಂದ್ರೆ ನಾನು ಮದ್ವೆ ಆಗಿ ಬಂದ್ ಹೊಸ್ತ್ರಲ್ಲಿ ನಮ್ಮ ಅತ್ತೆ ಬಂದು ಅಡಿಗೆ ಮನೇಲಾಗಿರ್ಲಿ ಮತ್ತೆ ರೂಮಲ್ಲಿ ಸಜ್ಜಾಗಳ ಮೇಲೆ ಬೀರು ಮೇಲೆಲ್ಲ ಈ ಹೊಸ ಕಿಚನ್ ಐಟಮ್ಸ್ ಅಂದ್ರೆ ಕುಕ್ಕರ್ ಬಾಕ್ಸ್ ಮತ್ತೆ ತವಾ ಹೊಸದ್ ಹೆಂಗೆ ತಗೊಂಡ್ ಬಂದಿರ್ತಾರಲ್ವಾ ಅದನ್ನೆಲ್ಲಾನು ಫುಲ್ ಎತ್ತಿಟ್ಟಿರೋರು. ಹೊಸ ಕುಕ್ಕರ್ ಅಂದ್ರೆ ಯೂಸೇ ಮಾಡ್ತಿರ್ಲಿಲ್ಲ. ತವಾ ಮತ್ತೆ ಹಾಟ್ ಬಾಕ್ಸ್ಗಳು, ಪಾತ್ರೆ ಸೆಟ್ಟು, ಈ ತರ ತುಂಬಾ ಐಟಮ್ಸ್ ಇಟ್ಟಿದ್ರು. ನಾನು ಕೇಳ್ತಿದ್ದೆ, ಎಲ್ಲ ಹಳೆ ಐಟಮ್ ನ ಯೂಸ್ ಮಾಡ್ತಾ ಇದ್ದೀರಲ್ಲ ಅಮ್ಮ ಕಿಚನ್ ಅಲ್ಲಿ, ಇವು ಹೊಸದ್ ಇಟ್ಕೊಂಡಿದೀರಾ, ತೆಗ್ದು ಯೂಸ್ ಮಾಡ್ಬೋದಲ್ಲ ಅಂತ ಕೇಳ್ತಿದ್ದೆ. ಅದೇನೋ ಗೊತ್ತಿಲ್ಲ, ನನಗೆ ಹೊಸದೆಲ್ಲ ಹಂಗೆ ಜೋಡ್ಸಿಡೋದಕ್ಕೆ ತುಂಬಾ ಇಷ್ಟ. ಅದಕ್ಕೆ ತಗೊಂಬಂದ್ ಜೋಡ್ಸಿಡ್ತೀನಿ ಅಂತ ನನಗೆ ಹೇಳ್ತಿದ್ರು. ಆದ್ರೆ ನನಗೆ ಆ ತರ ಇಲ್ಲ, ನಾನು ಫುಲ್ ಡೆಡ್ ಆಪೋಸಿಟ್ ಅವ್ರಿಗೆ. ನನಗೆ ಏನಾದ್ರೂ ಹೊಸದ್ ತಗೊಂಬಂದಿದ ತಕ್ಷಣ ಅದ್ ಹೇಗಿದೆ, ಅದ್ ಹೆಂಗ್ ಯೂಸ್ ಆಗುತ್ತೆ, ಹೆಂಗ್ ಕಾಣುತ್ತೆ ಅಂತ ಫಸ್ಟ್ ಓಪನ್ ಮಾಡಿ ಚೆಕ್ ಮಾಡಿ ಅದನ್ನ ಯೂಸ್ ಮಾಡೋ ತನಕ ಸಮಾಧಾನನೇ ಆಗೋದಿಲ್ಲ. ನಾನಂತೂ ತಂದ ತಕ್ಷಣ ಎಲ್ಲ ಓಪನ್ ಮಾಡ್ಬಿಟ್ಟು ಯೂಸ್ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಯೂಸ್ ಮಾಡಿ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಬೋರ್ ಹೊಡಿತು ಅಂದಾಗ ಅವಾಗ ಎತ್ತಾಕ್ತೀನಿ. ಬಟ್ ಅವ್ರು ಹಂಗಿರ್ಲಿಲ್ಲ, ಫುಲ್ಲು. ನಾನಂತೂ ತುಂಬಾ ಶಾಕ್ ಆಗೋದು, ನನಗೆ ಇದೇನೆಲ್ಲ ಹಿಂಗೆ ಎತ್ತಿಟ್ಟಿರ್ತಾರಲ್ಲ ಅನ್ಬಿಟ್ಟು. ಆಮೇಲಂತೂ ಫುಲ್ ಕಿಚನ್ ಇನ್ಚಾರ್ಜ್ ಎಲ್ಲ ನನ್ಗೆ ಬಂದ್ಬಿಡ್ತಲ್ವಾ. ಅವಾಗ ಏನಾಯ್ತು, ಸ್ವಲ್ಪ ದಿನ ಹೋಗ್ತಾ ಎಲ್ಲ ನಾನೇ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡೆ. ಅವರು ಕೂಡ ನಿಂಗೆ ಹೆಂಗ್ ಬೇಕೋ ಹಂಗ್ ಇಟ್ಕೋ, ನಿಂಗೆ ಯಾವ್ದು ಬೇಕೋ ತಗೋ ಯೂಸ್ ಮಾಡ್ಕೋ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಒಂದೊಂದಾಗ ಎಲ್ಲ ತೆಗೆಸ್ಬಿಟ್ಟಿದ್ದೆ ನಾನು. ಸೊ ಅದೊಂದು ನೆನಪಾಯ್ತು ನನಗೆ. ಹಾಗೆ ನನ್ನ ಮಗಳಿಗೆ ನೆಕ್ಸ್ಟ್ ಡೇ ಬೆಳಗ್ಗೆದು ವ್ಲಾಗ್ ಇವಾಗ ನಾನು ಶೇರ್ ಮಾಡ್ತಾ ಇರೋದು. ನನ್ನ ಮಗಳಿಗೆ ಅನ್ಬಿಟ್ಟು ನಾನು ಬಾಕ್ಸ್ಗೆ ಒಂದ್ ಸ್ವಲ್ಪ ಸ್ನಾಕ್ಸ್ ನ ರೆಡಿ ಮಾಡ್ತೀನಿ. ಮಾರ್ನಿಂಗ್ 6:30ಗೆಲ್ಲ ನನ್ನ ಮಗಳು ಕ್ಲಾಸ್ಗೆ ಹೋಗ್ಬೇಕಾಗಿತ್ತು ಇವತ್ತು. ಸೊ ಅದಕ್ಕೋಸ್ಕರ ಪನ್ನೀರ್ ಇತ್ತು ಮನೇಲಿ. ಆ ಪನ್ನೀರ್ನ ತವಾ ರೋಸ್ಟ್ ತರ ಮಾಡೋಣ, ಅಂದ್ರೆ ಫಿಶ್ ಫ್ರೈ ಯಾವ ತರ ಮಾಡ್ತೀವಲ್ವಾ ಅದೇ ತರಾನೇ ಸೇಮ್ ಮಾಡೋದು. ಒಂದು ಪ್ಲೇಟ್ಗೆ ಒಂದ್ ಸ್ವಲ್ಪ ಉಪ್ಪು, ಅರ್ಶಿನದ ಪುಡಿ, ಖಾರದ ಪುಡಿ ಮತ್ತೆ ತುಪ್ಪ ಹಾಕೊಂಡಿದೀನಿ. ಎಣ್ಣೆ ಬೇಕಾದ್ರೂ ಹಾಕೊಬಹುದು. ಆದ್ರೆ ಎಣ್ಣೆ ನಾನು ಜಾಸ್ತಿ ಏನ್ ಮಕ್ಳು ಕೊಡೋದಿಲ್ಲ, ಆದಷ್ಟು ತುಪ್ಪನೇ ಜಾಸ್ತಿ ಕೊಡ್ತೀನಿ. ಎಣ್ಣೆಗಿನ್ನ ತುಪ್ಪ ಕೊಟ್ರೆ ತುಂಬಾ ಬೆಟರು. ಎಣ್ಣೆ ಆದಷ್ಟು ಅವಾಯ್ಡ್ ಮಾಡ್ಬಿಟ್ಟು ಏನೇ ಒಂದು ಜಾಸ್ತಿ ಆಯಿಲ್ ಐಟಮ್ ಏನಾದ್ರು ಕೊಡೋಂತ ಟೈಮ್ನಲ್ಲಿ ಜಾಸ್ತಿ ತುಪ್ಪ ಹಾಕಿ ದೋಸೆಗಾಗ್ಲಿ ಚಪಾತಿಗಾಗ್ಲಿ ತುಪ್ಪನೇ ಯೂಸ್ ಮಾಡೋದ್ರಿಂದ ಮಕ್ಳು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ತುಪ್ಪ ಬಂದು ಗುಡ್ ಫ್ಯಾಟ್ ಆಗಿರೋದ್ರಿಂದ ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ನಾನು ತುಪ್ಪದಲ್ಲೇನೆ ರೋಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ಗೆ ಯಾವ ತರ ಮಸಾಲೆ ಎಲ್ಲ ಹಚ್ತೀವೋ ಅದೇ ತರ ಪನ್ನೀರ್ ಸ್ಲೇಸ್ ಮಾಡ್ಕೊಂಡು ನಾನು ಮಸಾಲೆ ಎಲ್ಲ ಹಚ್ಬಿಟ್ಟು ತವಾ ಮೇಲೆ ಇಟ್ಟು ರೋಸ್ಟ್ ಮಾಡ್ಕೊಂಡೆ. ಇನ್ನು ಸ್ವಲ್ಪ ಸಾಫ್ಟ್ ಆಗಿ ಬೇಕು ಅಂದ್ರೆ ಪನ್ನೀರ್ ಪೀಸಸ್ ನ ದಪ್ಪ ಕಟ್ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಸಾಫ್ಟ್ ಆಗಿರುತ್ತೆ, ಮೇಲೆ ಕ್ರಿಸ್ಪಿ ಆಗಿ ಬರುತ್ತೆ. ನನ್ನ ಮಗಳಿಗೆ ಒಂದ್ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಇಷ್ಟ ಅಂತ ಹೇಳಿದ್ಲು, ಅದಕ್ಕೇನೆ ನಾನು ಸ್ವಲ್ಪ ತೆಳ್ಳಗೆ ಸ್ಲೇಸ್ ಮಾಡ್ಕೊಂಡು ಈ ತರನೇ ರೆಡಿ ಮಾಡ್ಕೊಂಡೆ. ನಿಮ್ಗೆ ಏನಾದ್ರು ಸಾಫ್ಟ್ ಆಗಿ ಬೇಕು ಅಂದ್ರೆ ಪನ್ನೀರ್ ಪೀಸ್ ನ ಇನ್ನೊಂದ್ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ಸಾಕು. ಹಾಗೆ ಮನೇಲಿ ಬ್ರೆಡ್ ಇತ್ತು, ಅದಕ್ಕೆ ಜಾಮ್ ಹಾಕ್ತಿದ್ದೀನಿ. ಬ್ರೆಡ್ ಜಾಮ್ ಕೂಡ ಕೊಟ್ಟು ಕಳ್ಸೋಣ ಅನ್ಬಿಟ್ಟು. ಇಲ್ಲ ಅಂದ್ರೆ ನಾನು ಫ್ರೂಟ್ಸ್ ಕೊಡ್ತಿದ್ದೆ. ಇವತ್ತು ಯಾಕೋ ಗೊತ್ತಿಲ್ಲ, ಸಾನು ಬ್ರೆಡ್ ಕೊಡ್ ಮಮ್ಮಿ ಜಾಮ್ ಹಾಕ್ಬಿಟ್ಟು ಅಂತ ನೋಡಿದ್ಲು. ಜಾಮ್ ನೋಡಿದ ತಕ್ಷಣ ಬ್ರೆಡ್ ಜಾಮ್ ಕೊಡು ಅಂದ್ಲು, ಅದಕ್ಕೆ ಅದನ್ನೇ ಹಾಕೊಟ್ಟೆ. ಅದ್ರ ಜೊತೆಲಿ ನಿಂಬೆಹಣ್ಣು ಜ್ಯೂಸ್ ಕೂಡ ಮಾಡ್ಕೊಡ್ತೀನಿ, ಯಾಕಂದ್ರೆ ಲೆಮನ್ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ಸುಸ್ತು ಕೂಡ ಆಗೋದಿಲ್ಲ. ಅಲ್ಲಿ ತುಂಬಾ ಟಯರ್ಡ್ ಆಗುತ್ತೆ ಅವ್ರಿಗೆ ಸ್ಪೋರ್ಟ್ಸ್ ಆಡೋವಾಗ. ಸೊ ಒಂದ್ ಸ್ವಲ್ಪ ಏನಾದ್ರೂ ಎನರ್ಜಿ ಬೇಕಲ್ವಾ, ಅದಕ್ಕೆ ಈ ತರ ಏನಾದ್ರೂ ಲೆಮನ್ ಜ್ಯೂಸು ಇಲ್ಲ ಮಜ್ಜಿಗೆ ಈ ತರ ಮಾಡಿ ಕೊಟ್ಟು ಕಳಿಸ್ತೀನಿ. ವಾಟರ್ ಕೂಡ ಸಪರೇಟ್ ಆಗಿ ಕೊಟ್ಟಿರ್ತೀನಿ, ಅದ್ರ ಜೊತೆಲಿ ಏನಾದ್ರೂ ಲಿಕ್ವಿಡ್ ಐಟಮ್ ಎನರ್ಜಿಗೆ ಅಂತ ಕೊಡ್ತೀನಿ. ಹಾಗೆ ಸ್ವಲ್ಪ ಮಿಕ್ಸ್ಡ್ ಡ್ರೈ ಫ್ರೂಟ್. ಸೊ ಈ ತರ ನನ್ನ ಮಗಳಿಗೆ ಬಾಕ್ಸ್ ನ ಪ್ಯಾಕ್ ಮಾಡಿದ್ದೆ. ಬೆಳಗಿನ ಜಾವ 6:30ಗೆ ಇವತ್ತು ಕ್ಲಾಸ್ ಇರೋದ್ರಿಂದ ಏನು ತಿನ್ನೋದಕ್ಕಾಗೋದಿಲ್ಲ. ಸೊ ಅದಕ್ಕೇನೆ ಅಲ್ಲಿ ಹೋಗ್ಬಿಟ್ಟು
ಬ್ರೇಕ್ ಒಂದ್ 2 ಸಲ ನೀನು ಬ್ರೇಕ್ ಬಿಡ್ತಾರೆ. ಸೊ ಆ ಟೈಮ್ ನಲ್ಲಿ ತಿನ್ಬೋದು. ಈಗ ನೋಡ್ಬೋದು ಎಲ್ಲ ಬಾಕ್ಸ್ ಎಲ್ಲ ರೆಡಿ ಆಗೋಷ್ಟ್ರಲ್ಲಿ ಟೈಮ್ ಬಂದು 6:04 ಆಗಿದೆ. 6:30ಗೆಲ್ಲ ನಾನು ಕ್ಲಾಸ್ ಕರ್ಕೊಂಡೋಗಿ ಬಿಡ್ಬೇಕು. ಸೊ ಎಲ್ಲ ಆಗಿತ್ತು, ತಲೆ ಮಾತ್ರ ಬಾಚ್ಬೇಕಾಗಿತ್ತು ಅಷ್ಟೇನೆ. ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳಿಗೆ ತಲೆ ಬಾಚ್ಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತ ಒಂದು 5 ಮಿನಿಟ್ಸ್ ಮುಂಚೆನೆ 6:25ಗೆಲ್ಲ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಬರ್ತಾ ದಾರಿಲಿ ಹಾಗೆ ಮನೆಗೆ ಬೇಕಾಗಿರೋ ಎಲ್ಲ ತರಕಾರಿ ಎಲ್ಲ ಸಿಗುತ್ತೆ. ಸೊ ಫ್ರೆಶ್ ಆಗಿ ಇಟ್ಟಿರ್ತಾರೆ ಬೆಳಗ್ಗೆ ಹೊತ್ತು. ಮನೆಗೆ ಏನೇನ್ ತರಕಾರಿ ಬೇಕೋ ಅದನ್ನೆಲ್ಲ ತಗೊಂಡು ಹಾಗೆ ಹಾಲು ಅದೆಲ್ಲ ತಗೊಂಡ್ ಬಂದ್ಬಿಡ್ತೀನಿ ಒಂದೇ ಸಲ. ಬಂದ್ಮೇಲೆ ನೆಕ್ಸ್ಟ್ ಮನೇಲಿ ಕೆಲ್ಸಗಳಿರುತ್ತಲ್ವಾ, ಯಾಕಂದ್ರೆ ಬೆಳಗ್ಗೆಯಿಂದ ಏನು ಕೆಲಸ ಆಗಿರಲ್ಲ. ನನ್ನ ಮಗಳನ್ನ ರೆಡಿ ಮಾಡಿ ಕಳ್ಸೋದು ಕೆಲಸ ಇರುತ್ತೆ. ಅದಾದ್ಮೇಲೆ ಮನೆ ಎಲ್ಲ ಕ್ಲೀನಿಂಗ್ ಕೆಲಸ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಿಟ್ಟು ಬಂದಿದ ತಕ್ಷಣ ಕಾಫಿ ಮಾಡ್ಕೊಂಡೆ. ನಾನು ನಮ್ಮ ಅತ್ತೆಗೆ ಅನ್ಬಿಟ್ಟು ಇಬ್ಬರಿಗೂ ಕಾಫಿ ಮಾಡ್ಕೊಂಡು ಹಾಗೆ ಗುರುವಾರ ಅಲ್ವಾ ರಾಯರ್ದು ಹಾಡು ಹಾಕೊಂಡು ಕೇಳ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡ್ರೆ ಏನೋ ಒಂಥರ ನೆಮ್ಮದಿಗಿರುತ್ತೆ ನನಗೆ. ಅದಕ್ಕೆ ಫಸ್ಟ್ ಬಂದು ರಾಯರ ಹಾಡು ಹಾಕ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಂಡು ಕಾಫಿ ಕುಡ್ಬಿಟ್ಟು ಮನೇಲಿರೋ ಎಲ್ಲ ಕೆಲಸನೂ ಶುರು ಮಾಡೋಣ ಅಂತ ಅನ್ಕೊಂಡೆ. ಡೈಲಿ ಅಂತೂ ನಮ್ಗೆ ಕಾಫಿ ಬೆಳಗ್ಗೆ ಹೊತ್ತು ಏನೋ ಗೊತ್ತಿಲ್ಲ, ಅದೊಂದು ಎನರ್ಜಿ ಬೂಸ್ಟಿಂಗ್ ಅಂತ ಹೇಳ್ಬೋದು. ಬಟ್ ಅದು ಹೇಳ್ಬೇಕು ಅಂದ್ರೆ ನಮ್ ಹೆಲ್ತ್ ಹಾಳು ಮಾಡುತ್ತೆ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದ್ರಿಂದ. ಆದ್ರೆ ನಮ್ಗೆ ಹೆಂಗೆ ಫಿಕ್ಸ್ ಆಗ್ಬಿಟ್ಟಿದೆ ಅಂದ್ರೆ ಅವಾಗಿಂದನೂ ಅಷ್ಟೇ, ಅದೇನೋ ನಮ್ಗೆ ಬೆಳಗ್ಗೆ ಅದು ಕಾಫಿ ಕುಡಿದ್ರೇನೆ ನಮ್ಗೆ ಡೇ ಸ್ಟಾರ್ಟ್ ಆಗೋದು ಅನ್ನೋ ತರ ಅಡಿಕ್ಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನ ಬಿಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಆದಷ್ಟು ಟ್ರೈ ಮಾಡಿ ಬಿಡ್ಬೇಕು ಅಂತ ಅನ್ಕೊಂಡು ಕೆಲವೊಂದ್ಸಲ ಸ್ಕಿಪ್ ಮಾಡಿರ್ತೀನಿ. ನೋಡೋಣ ಇನ್ನ ಬಿಡ್ಬೇಕು ಅನ್ಕೊಂಡು ಯಾವ ತರ ಬಿಡ್ತೀನಿ ಅನ್ನೋದು ಕೂಡ ನನಗೂ ಗೊತ್ತಿಲ್ಲ. ಬಟ್ ಕಂಪ್ಲೀಟ್ ಆಗಿ ಕಾಫಿ ಅಂತೂ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿದೀನಿ. ನಮ್ ಚಿಕ್ಕ ಮಗಳು ಸ್ಪೋರ್ಟ್ಸ್ ಕ್ಲಾಸ್ ಹೋಗಿ ಬರೋ ಅಷ್ಟರಲ್ಲಿ ನಾನು ದೊಡ್ಡೋಳನ್ನು ಕೂಡ ಎಬ್ಬರಿಸಿರ್ತೀನಿ. ನನ್ನ ದೊಡ್ಡ ಮಗಳು ಓದ್ಕೊಂಡು ಕೂತಿರ್ತಾಳೆ. ಯಾಕಂದ್ರೆ ಏನಾದ್ರೂ ಸ್ಟಡೀಸ್ ಇರುತ್ತಲ್ವಾ, ಅವಾಗಿಂದ ಅವಾಗೆ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ ಟೆಸ್ಟ್ ಇರೋಂತ ಟೈಮ್ ನಲ್ಲಿ ಬರ್ಡನ್ ಅನ್ಸೋದಿಲ್ಲ. ಹಾಗಾಗಿ ಅವ್ರಿಗೆ ಪ್ರತಿ ದಿನಾನೂ ಅಷ್ಟೇ ಏನಾದ್ರೂ ಒಂದ್ 2-3 ಸಬ್ಜೆಕ್ಟ್ UT ನಡೀತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಓದ್ಕೊಬೇಕು. ಇವಾಗ 7th ಆಗಿರೋದ್ರಿಂದ ಇನ್ನು ಹೋಗ್ತಾ ನೆಕ್ಸ್ಟ್ ಹೈಸ್ಕೂಲ್ಗೆ ಹೋಗ್ತಾಳೆ. ಸೊ ಹಾಗಾಗಿ ಬೆಳಗ್ಗೆನೆ ಎದ್ದು ಓದೋ ಅಭ್ಯಾಸ ಇದೆ. ಸಾನ್ವಿ ಅಂತೂ ಸ್ವಲ್ಪ ಎದ್ದಳೋದು ಲೇಟ್. ಈ ತರ ಸ್ಪೋರ್ಟ್ಸ್ ಇತ್ತು ಅಂದ್ರೆ ಮಾತ್ರನೇ ಎದ್ದಿ ಸ್ಪೋರ್ಟ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಬರ್ತಾಳೆ. ಇಲ್ಲ ಅಂದ್ರೆ ಹಾಸಿನಿ ಮಾತ್ರ ಒಬ್ಳೆ ಎದ್ದಿ ಅವಳ ಪಾಡಿಗಳು ಓದ್ಕೊಳ್ತಾಳೆ ಬೆಳಗ್ಗೆ ಹೊತ್ತು. ನಾನು ಕೂಡ ನನ್ನ ಮಗಳನ್ನ ಎಬ್ಬರಿಸ್ಬಿಟ್ಟು ಮನೇಲಿರೋ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಬೇಕಲ್ವಾ, ಅವ್ರಿಗೆ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸ್ಬೇಕು, ಮತ್ತೆ ಸ್ಕೂಲ್ ಇರುತ್ತೆ. ಅದಕ್ಕೆ ಕರ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡ್ಬಿಡೋಣ ಅಂತ ಚಪಾತಿ ಮತ್ತೆ ಚಪ್ಪರದ ಅವರೆಕಾಯಿ ಪಲ್ಯಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಓದ್ಕೋತಾ ಇದ್ಲು. ಎಕ್ಸಾಮ್ಸ್ ಟೆಸ್ಟ್ ಇರೋವಾಗಂತೂ ತುಂಬಾನೇ ಬ್ಯುಸಿ ಆಗ್ಬಿಡ್ತಾಳೆ. ಬೆಳಗಿನ ಜಾವನೇ ಎದ್ದು ಓದಿರ್ತಾಳೆ 1 hour. ಅದಾದ್ಮೇಲೆ ಮತ್ತೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಆದ್ಮೇಲೆ ಟೈಮ್ ಇತ್ತು ಅಂದ್ರೆ ಆ ಟೈಮ್ ಗ್ಯಾಪ್ ಕೂಡ ಬಿಡೋದಿಲ್ಲ, ಏನಾದ್ರೂ ಕುತ್ಕೊಂಡು ಓದ್ತಾನೆ ಇರ್ತಾಳೆ. ಸೊ ಇವತ್ತು ಇಂಗ್ಲಿಷ್ ಇತ್ತಂತೆ. ಸೊ ಅದಕ್ಕೆ ಅದನ್ನ ಪ್ರಿಪೇರ್ ಮಾಡ್ಕೊಂಡು ಕುತ್ಕೊಂಡು ರೆಡಿ ಎಲ್ಲ ಆಗ್ಬಿಟ್ಟು ಪ್ರಿಪೇರ್ ಆಗ್ಬಿಟ್ಟು ಕೂತಿದ್ಲು. ಅಷ್ಟರಲ್ಲಿ ನಾನು ಕೂಡ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ನಲ್ಲ, ಹಾಗೆ ಓದ್ತಿದ್ಲು ಅಂತ ಒಂದು ವಿಡಿಯೋ ಮಾಡ್ಕೊಂಡೆ. ಇದು ಚಪ್ಪರದ ಅವರೆಕಾಯಿ, ಇನ್ನೊಂದೇನೋ ನೆಲ್ಲವರೆಕಾಯಿ ಅಂತ ಕೂಡ ಕರೀತಾರೆ. ಅಂದ್ರೆ ನಾವು ಚಪ್ಪರದ ಅವರೆಕಾಯಿ ಅಂತ ಹೇಳ್ತೀವಿ. ಅಂದ್ರೆ ಪಲ್ಯ ಮಾತ್ರ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ನನ್ನ ಹಸ್ಬೆಂಡ್ಗಂತೂ ಇದು ತುಂಬಾನೇ ಇಷ್ಟ ಪಲ್ಯ. ನನ್ನ ಮಗಳಿಗೂ ತುಂಬಾ ಇಷ್ಟ ಆಗುತ್ತೆ. ನಾನು ಸಿಂಪಲ್ ಆಗಿ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ರೆಸಿಪಿನ. ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ರೋಸ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಹಾಕೊಂತೀನಿ. ಸ್ವಲ್ಪ ಹಾಕೊಂಡು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ.
ಪಲ್ಯಗಳಿಗೆಲ್ಲ ಆಲೂಗಡ್ಡೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಕೂಡ ಮಕ್ಳಿಗೆ ಇಷ್ಟ ಅಂದ್ಬಿಟ್ಟು ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪಲ್ಯಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡ್ಕೊಂಡ್ರು ಜಾಸ್ತಿನೂ ಪಲ್ಯ ಆಗುತ್ತೆ. ಮತ್ತು ಮಕ್ಕಳಿಗೆ ಚಪಾತಿ ಜೊತೆ ಪೂರಿ ಈ ಥರ ದೋಸೆ ಏನಾದರೂ ಇದ್ರೂ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ಕೂಡ ತಿಂತಾರೆ. ಆಲೂಗಡ್ಡೆ ಅಂದರೆ ಮಕ್ಕಳೆಲ್ಲ ಇಷ್ಟಪಡ್ತಾರಲ್ಲ ಯೂಶುವಲ್ ಆಗಿ. ಸೊ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು, ಅದಕ್ಕೆ ಒಂದು 2 ಟೊಮೆಟೊ ಹಾಕೊಂಡಿದ್ದೀನಿ, ಉಪ್ಪು, ಅರಿಶಿನದ ಪುಡಿ ಮತ್ತು ಸಾಂಬಾರ್ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ಮೇನ್ ಟೇಸ್ಟ್ ಕೊಡೋದೇ ಈ ಸಾಂಬಾರ್ ಪುಡಿ ಹಾಕೋದ್ರಿಂದನೇ ಪಲ್ಯ ರುಚಿ ಚೆನ್ನಾಗಿರುತ್ತೆ. ಸೊ ಆಮೇಲೆ ನೀರು ಹಾಕೊಳ್ತೀನಿ. ನೀರು ಬಂದು ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು, ಸೊ ನೀರೆಲ್ಲ ಕುದಿ ಬರಬೇಕು. ನೀರು ಚೆನ್ನಾಗಿ ಕುದಿಯೋಂಥ ಟೈಮ್ನಲ್ಲಿ ತರಕಾರಿನೆಲ್ಲ ಹಾಕೊಂಡು ಬೇಯಿಸ್ಕೊತೀನಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆಕ್ ಮಾಡಿಕೊಂಡು ಅದಾದ್ಮೇಲೆ ತರಕಾರಿನ ಬೇಯಿಸ್ಕೊಂತೀನಿ. ಫುಲ್ ಡ್ರೈ ಆಗಿ ಮಾಡ್ಕೊಂಡ್ರೆ ಅನ್ನಕ್ಕೆ ಕೂಡ ಪಲ್ಯ ತರನೂ ಆಗುತ್ತೆ, ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡ್ರೆ ಚಪಾತಿ ಪೂರಿಗೆಲ್ಲಾನು ಯೂಸ್ ಆಗುತ್ತೆ. ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು. ಆಮೇಲೆ ಮೇಯ್ನ್ ಆಗಿ ಏನಂದ್ರೆ ಸಾಂಬಾರ್ ಪುಡಿ ಹಾಕೋದ್ರಿಂದಾನೇ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಬೇಕಾದ್ರೆ ಕಾಯಿ ತುರಿ ಕೂಡ ಹಾಕೊಬಹುದು. ಅಷ್ಟರಲ್ಲಿ ನಾನು ನನ್ನ ಮಗಳನ್ನ ಕೂಡ ಹೋಗಿ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟೆ. ಪಲ್ಯನ ಬೇಯಕ್ಕೆ ಇಟ್ಬಿಟ್ಟು ನನ್ನ ಮಗಳಿಗೆ ಹೇಳೋಗಿದ್ದೆ, ನೋಡ್ಕೋತಾ ಇರೋ ಅವಾಗ ತಿರುಗಿಸ್ತಾ ಇರು ಅಂದ್ಬಿಟ್ಟು. ಅದೆಲ್ಲ ಆಯ್ತು. ಅದಾದ್ಮೇಲೆ ಲಾಸ್ಟ್ ಫೈನಲ್ ಆಗಿ ಚಪಾತಿ ಮಾಡ್ಕೊಳ್ತಿದ್ದೀನಿ. ಚಪಾತಿನ ಲಾಸ್ಟಲ್ಲಿ ಮಾಡ್ಕೊಳ್ತೀನಿ, ಯಾಕಂದ್ರೆ ಮಕ್ಳಿಗೆ ಬಿಸಿಯಾಗಿ ಕೊಡೋಣ, ತಿನ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ ಅಂತ. ಸಾನು ಬಂದಿದ ತಕ್ಷಣ ರೆಡಿ ಆಗಮ್ಮ, ಬೇಗ ಕ್ವಿಕ್ ಆಗಿ ಸ್ಕೂಲ್ ಟೈಮ್ ಆಯ್ತು ಅಂದಿದೆ. ಸೊ ಅದಕ್ಕೆ ಅವಳೆ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ತಿದ್ಲು, ಹಾಸಿನಿ ಹೆಲ್ಪ್ ಮಾಡ್ತಿದ್ಲು. ಅಷ್ಟರಲ್ಲಿ ನಾನು ಕೂಡ ಚಪಾತಿ ಮಾಡಿಬಿಟ್ಟು ಮಕ್ಳಿಗೆ ಬೇಗ ತಿಂಡಿ ಹಾಕೊಟ್ಬಿಟ್ರೆ ತಿನ್ಬಿಟ್ಟು ಸ್ಕೂಲ್ಗೆ ಹೋಗೋದು ಅಷ್ಟೇನೆ. ಇನ್ನು ಸ್ಕೂಲ್ಗೆ ಹೋದ್ರೆ ಇನ್ನು ಬರೋ ತನಕ ಇನ್ನೇನಿರಲ್ಲ, ಮಕ್ಕಳು ಪಾಡಿಗೆ ಸ್ಕೂಲ್ಗೆ ಹೋಗಿರ್ತಾರೆ. ನಾವು ಬರೋ ತನಕನೂ ಫ್ರೀ ಆಗಿ ಮನೇಲಿ ಬೇರೆ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ಳೋದಷ್ಟೇ. ಸೊ ಇವತ್ತು ಕಂಪ್ಲೀಟ್ ಆಗಿ ನನ್ನ ನೈಟ್ ತನಕನೂ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದ್ರಿಂದ ತುಂಬಾನೇ ಒಳ್ಳೇದು. ಹಾಗೆ ಮನೇಲಿ ಮಾಡ್ತೀವಲ್ಲ, ಮೊದಲನೇ ರೊಟ್ಟಿ ಆಗ್ಲಿ, ಚಪಾತಿ, ದೋಸೆ, ಇಡ್ಲಿ, ಅದನ್ನ ಫಸ್ಟ್ ಮಾಡಿರೋಂಥದ್ನ ನಾನು ಯಾವಾಗ್ಲೂ ಅಷ್ಟೇನೆ ಮಕ್ಳ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಪಕ್ಷಿಗಳು ತಿನ್ನುತ್ತಲ್ವಾ ಅಂತ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀನಿ. ಒಂದೊಂದ್ಸಲ ಪಕ್ಷಿಗಳು ಇಲ್ಲದೆ ಇರೋವಾಗ ನಾಯಿ ತಿನ್ನುತ್ತೆ. ಹಾಗಾಗಿ ಯಾವ್ದನ ಮಾಡ್ಲಿ ಮನೇಲಿ ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ ಏನೇ ಮಾಡಿದ್ರು ಅಷ್ಟೇನೆ ಫಸ್ಟ್ ನಾಯಿಗೆ ಹಾಕ್ಬಿಡ್ಬಾ ಅಂತ ಕಳಿಸ್ತೀನಿ. ನಮ್ಮ ಮನೆ ಹತ್ರ ಪಾರಿವಾಳಗಳು ಕೂಡ ತುಂಬಾ ಜಾಸ್ತಿನೇ ಬರುತ್ತೆ. ಹಾಗಾಗಿ ತಿನ್ನುತ್ತೆ ಅಂತ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಕಳ್ಸಿಟ್ಟಿರ್ತೀನಿ. ನಾವೆಲ್ಲ ಚಿಕ್ಕವ್ರು ಇರುವಾಗ ನಮ್ಮಪ್ಪ ನನಗೆ ನೆನಪಿರೋ ಅಂಥದ್ದು ಒಂದು, ನಮ್ಮ ಮನೆ ಮೇಲೆ ಒಂದು ಶೀಟ್ ಹಾಕ್ಬಿಟ್ಟು ಒಂದು ಸ್ಟಡಿ ರೂಮ್ ಅಂತ ಕಟ್ಟಿದ್ವಿ. ಅಂದ್ರೆ ನಮ್ಮ ಮನೇಲೆಲ್ಲ ಕಸಿನ್ಸ್ ಎಲ್ಲ ಜಾಯಿಂಟ್ ಫ್ಯಾಮಿಲಿಲಿ ಇದ್ದಿದ್ದು. ಹಾಗಾಗಿ ಎಲ್ಲರೂ ಓದ್ಕೊಳ್ಳೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಮಾಡಿ ಮೇಲೆ ಒಂದು ರೂಮ್ ಕಟ್ಟಿದ್ರು. ಆ ರೂಮ್ಗೆ ಶೀಟ್ ಹಾಕಿ ಸಿಂಪಲ್ ಆಗಿ ಕಟ್ಟಿದ್ದು ಓದ್ಕೊಳ್ಳಕ್ಕೆ. ಅವಾಗ ನಾವಪ್ಪ ಅಲ್ಲಿ ಏನ್ ರೂಢಿ ಮಾಡ್ಬಿಟ್ಟಿದ್ರು ಅಂದ್ರೆ, ಬೆಳಗ್ಗೆನೆ ಪಕ್ಷಿಗಳಿಗೆಲ್ಲ ಕಾಳುಗಳು ಮತ್ತೆ ಬನ್ ಹಾಕೋದನ್ನ ರೂಢಿ ಮಾಡ್ಬಿಟ್ಟಿದ್ರು. ಡೈಲಿ ಬೆಳಗ್ಗೆ ಆದ್ರೆ ಬಂದ್ ತಗೊಂಬರೋರು. ಮತ್ತೆ ನಮ್ ಕೈಯಲ್ಲೂ ಅಷ್ಟೇ, ನಾವ್ ಅಂಗಡಿಗೆ ಹೋದ್ರೆ ಬಂದ್ ತರ್ಸೋರು. ನಾವು ಡೈಲಿ ಬಂದ್ಬಿಟ್ಟು ಅದನ್ನೆಲ್ಲ ಕಿತ್ತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಶೀಟ್ ಮೇಲೆ ಹಾಕ್ತಿದ್ವಿ. ನಮ್ಗೆ ಅವಾಗ ಒಂಥರ ಏನೋ ಖುಷಿ. ಆಟ ಆಡ್ಕೊಂಡು ನಾನ್ ಹಾಕ್ತೀನಿ ಅಂತ ಎಲ್ರು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ನಾನ್ ಬನ್ನು ನೀನ್ ಬನ್ನು ಅಂತ ತಂದ್ ಹಾಕ್ತಾ ಇದ್ವಿ. ತುಂಬಾ ಪಾರಿವಾಳಗಳು ಮತ್ತೆ ಕಾಗೆಗಳೆಲ್ಲ ಸಿಕ್ಕಾಪಟ್ಟೆ ಬರೋದು. ಡೈಲಿ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿತ್ತು. ಇಲ್ಲಿ ಊಟ ಸಿಗುತ್ತೆ, ಇಲ್ಲಿ ಡೈಲಿ ಬರ್ಬೇಕು ಅಂದ್ಬಿಟ್ಟು ಗೊತ್ತಾಗ್ಬಿಟ್ಟಿತ್ತು. ಒಂದು ದಿನ ನಾವೇನಾದ್ರೂ ಲೇಟ್ ಆಗೋಯ್ತು, ಹಾಕ್ಲಿಲ್ಲ ಅಂತಂದ್ರೆ ಒಂದೇ ಸಮ ಬಂದ್ಬಿಟ್ಟು ಕಾಗೆಗಳು ಸಿಕ್ಕಾಪಟ್ಟೆ ಕಿರ್ಚ್ಕೊಂತ ಇರೋದು. ಅವಾಗ ನೋಡು ಹಾಕೇ ಇಲ್ಲ ಅನ್ಬಿಟ್ಟು ಅವಾಗ ಹೋಗ್ಬಿಟ್ಟು ಹಾಕಿದ್ ಕೂಡ ನೆನ್ಪಿದೆ. ಹಾಗಾಗಿ ಇವಾಗ ಏನಂದ್ರೆ ನಮ್ಮ ಅಪ್ಪದೀರ್ ನಮ್ಗೆ ಏನ್ ಹೇಳ್ಕೊಟ್ಟಿರ್ತಾರೆ, ಅವರಿಂದ ನಾವು ಒಂದ್ ಸ್ವಲ್ಪ ಕಲ್ತಿರ್ತೀವಿ. ಅದನ್ನ ನಾವು ಫಾಲೋ ಮಾಡ್ಕೊಂಡು ನಮ್ಮ ಮಕ್ಳಿಗೆ ಹೇಳ್ಕೊಟ್ರೆ ಅವರು ಕೂಡ ಕಲಿತಾರಲ್ವಾ. ನಮ್ಮನೇಲಿ ಆಲ್ಮೋಸ್ಟ್ ಏನೇ ಒಂದು ಅಡ್ಗೆ ಮಾಡಿದ್ರು ಒಂದು ಸ್ವಲ್ಪನಾದ್ರೂ ಹೆಚ್ಚಾಗೆ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ ನನ್ಗೆ, ಅವಾಗಿ ನಾನು ರೂಢಿ ಆಗ್ಬಿಟ್ಟಿದೆ. ಇಷ್ಟೇ ಮಾಡ್ಬೇಕು, ಇಷ್ಟೇ ಜನಕ್ಕೆ ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಬೇಕು, ವೇಸ್ಟ್ ಮಾಡ್ಬಾರ್ದು ಅನ್ನೋ ತರ ಬಂದಿಲ್ಲ. ಅಂದ್ರೆ ಉಳಿದ್ರೆ ಅದನ್ನ ತಗೊಂಡೋಗಿ ಪ್ರಾಣಿಗ ಇಲ್ಲ ತಿನ್ನೋರು ಕೊಟ್ಬಿಡೋಣ ಅಂತ ಮೈಂಡ್ ಸೆಟ್ ನಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಸಡನ್ ಆಗಿ ಯಾರನ್ನ ಮನೆಗ್ ಬರ್ಬೋದು, ಆ ತರ ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಯಾವಾಗ್ಲೂ ಅಷ್ಟೇ ಒಂದ್ ಸ್ವಲ್ಪನಾದ್ರೂ ನಮ್ಮ ಮನೇಲಿ ಹೆಚ್ಚಾಗೆ ಇರುತ್ತೆ. ಏನೇನ್ ಸಾಂಬಾರ್ ಮಾಡಿದ್ರು ಅಷ್ಟೇ ಇಷ್ಟಿಷ್ಟೇ ಲಿಮಿಟ್ ಆಗ್ಬೇಕು ಅಂತ ಮಾಡ್ಕೊಳ್ಳಲ್ಲ. ಆ ತರ ಎಲ್ಲ ಮಾಡಕ್ಕೆ ಹೋಗಲ್ಲ ನಾನು. ಯಾವಾಗ್ಲೂ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ನನ್ನ ಹಸ್ಬೆಂಡ್ ಹೇಳೋದು ಅದನ್ನೇ ಹೇಳ್ತಾರೆ ನನಗೆ,
ಉಳಿದ್ರೆ ಯಾರನ್ನ ತಿನ್ನೋರಿದ್ರೆ ತಿನ್ನೋರು ಕೊಟ್ಬಿಡು, ಇಲ್ಲ ನಾಯಿಗನ್ನ ಹಾಕ್ಬಿಡು. ಕಸಕ್ ಮಾತ್ರ ಹಾಕಕ್ ಹೋಗ್ಬೇಡ. ಅಟ್ಲೀಸ್ಟ್ ಪ್ರಾಣಿ ಪಕ್ಷಿಗಳು ತಿನ್ಕೊಂಡ್ರು ಏನೋ ಒಂಥರ ಸಮಾಧಾನ ಆಗ್ಬಿಡುತ್ತೆ, ಒಬ್ರು ಹೊಟ್ಟೆ ತುಂಬತಲ್ಲ ಅನ್ಬಿಟ್ಟು. ಬಟ್ ಕಸಕ್ ಮಾತ್ರ ಹಾಕ್ಬೇಡ ಅಂತ ಅವರು ಕೂಡ ಅದನ್ನೇ ಹೇಳೋದು. ಮತ್ತೆ ತಟ್ಟೆಲಿ ಅನ್ನ ಬಿಟ್ರು ಅಷ್ಟೇನೆ. ನನ್ನ ಹಸ್ಬೆಂಡು ಮಕ್ಕಳಿಗೆ ಅನ್ನಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ ಅವಾಗ ಅಂದ್ಬಿಟ್ಟು ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಸೊ ಮಕ್ಕಳಿಗೆ ನಾವೇನ್ ಗೊತ್ತಾ, ಕೇಳಿದೆಲ್ಲ ಕೊಡಿಸ್ಬಿಟ್ಟು ಎಲ್ಲ ಅವ್ರ ಕಷ್ಟನೇ ಗೊತ್ತಿಲ್ಲದೆ ಅವ್ರು ಕೇಳೋದಕ್ ಮುಂಚೆನೆ ಎಲ್ಲ ಮುಂದೆ ತಂದಿಟ್ಬಿಟ್ಟು ಆ ತರ ಸಾಕೋದಕ್ಕಿನ್ನ ಏನ್ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಕೊಡ್ಸೋಣ, ಅದೇನ್ ತೊಂದ್ರೆ ಇಲ್ಲ, ಎಲ್ಲ ಕೊಡಿಸ್ಬಿಟ್ಟು ಬಟ್ ಹೇಳೋ ರೀತಿಲಿ ಬುದ್ಧಿ ಮಾತುನು ಕಷ್ಟ ಯಾವ್ದು ಸುಖ ಯಾವ್ದು ಯಾವ ತರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಮಕ್ಳಿಗೆ ಎಲ್ಲಾನು ತಿಳಿಸ್ಕೊಡ್ಬೇಕು. ಬೆಳಗ್ಗೆ ನಾನು ತಗೊಂಬಂದಿದ್ದ ತರಕಾರಿನೆಲ್ಲ ಹಾಗೆ ಎಲ್ಲ ಮಾತಾಡ್ಕೊಂಡು ಫ್ರಿಜ್ನಲ್ಲೆಲ್ಲ ಬಾಕ್ಸ್ಗೆ ಹಾಕೋದ್ನೆಲ್ಲ ಬಾಕ್ಸ್ಗೆ ಹಾಕಿ ಎಲ್ಲ ಸ್ಟೋರ್ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನೇನಾದ್ರೂ ನಂಗೆ ತರಕಾರಿ ಬೇಕಾಗಿದ್ರೆ ಮತ್ತೆ ಅದನ್ನ ಲಿಸ್ಟ್ ಮಾಡ್ಕೊಳ್ತೀನಿ. ಏನಾದ್ರೂ ಮಿಸ್ ಮಾಡಿದ್ರೆ ಅದನ್ನೆಲ್ಲ ಸ್ಕೂಲಿಂದ ಮಕ್ಳು ಡ್ರಾಪ್ ಮಾಡ್ಬಿಟ್ಟು ಬರ್ತೀನಲ್ವಾ, ಅಂತ ಟೈಮ್ನಲ್ಲಿ ತಗೊಂಡ್ ಬರ್ತೀನಿ. ಇಲ್ಲ ವೀಕೆಂಡ್ ಅಲ್ಲಿ ಕರ್ಕೊಂಡೋಗಿ ಮಕ್ಳನ್ನು ಕೂಡ ಅವ್ರ ಜೊತೆಲೆ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಈ ಬಾಟಲ್ನೆಲ್ಲ ನಾನು ಡಿಮಾರ್ಟ್ ಇಂದ ತಗೊಂಡ್ಬಂದಿದ್ದೆ, ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ಮುಂಚೆ ಇಟ್ಟಿದ್ದು ಸಂತೂರ್ ಬಾಟಲ್ ಅಲ್ಲಿ ಯಾವಾಗ್ಲೂ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೆ, ರಿಫಿಲ್ ಪ್ಯಾಕೆಟ್ ತರ್ತಿದ್ದೆ ಹ್ಯಾಂಡ್ ವಾಶ್ದು. ಅದನ್ನೇ ಮತ್ತೆ ಬಾಟಲ್ ಸೇಮ್ ಬಾಟಲ್ಗೆ ಹಾಕಿ ಹಾಕಿ ಇಡ್ತಿದ್ನಲ್ಲ ಅನ್ಬಿಟ್ಟು ಇದೊಂದು ಹೋದಾಗ ಕಡಿಮೆ ಇತ್ತು ಅನ್ಬಿಟ್ಟು ಈ ಬಾಟಲ್ ಮತ್ತೆ ಬ್ರಷ್ ಎಲ್ಲ ಇಡೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ನ ಕೂಡ ತಗೊಂಡ್ ಬಂದು ಎರಡೂನು ವಾಶ್ ಬೇಸಿನ್ ಹತ್ರ ನೀಟಾಗಿ ಅರೇಂಜ್ ಮಾಡ್ಕೊಂಡೆ. ರಾತ್ರಿನೇ ನಾನು ಬಾಟಲ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಎಲ್ಲ ಡ್ರೈ ಆಗಿತ್ತಲ್ವಾ, ಅದಕ್ಕೆ ಈ ಆಯಿಲ್ ಐಟಮ್ ಎಲ್ಲ ಏನ್ ಮಾಡಿರ್ತೀನಿ ನಾನು, ಫ್ರೈ ಮಾಡಿರ್ತೀನಲ್ಲ, ಏನಾದ್ರೂ ಕಬಾಬು ಚಕ್ಲಿ ಈ ತರ ಏನಾದ್ರೂ ಸ್ನಾಕ್ಸ್ ಐಟಮ್ ಮಾಡ್ತಿರ್ತೀನಿ. ಸೊ ಆ ತರ ಮಾಡೋವಾಗ ಇವಾಗ ಕಬಾಬ್ ಮಾಡಿದ ಆಯಿಲ್ ಇಟ್ಟು ಅದಕ್ಕೇನೆ ಅದು ಸಪರೇಟ್ ಬಾಟಲ್ಗೆ ಹಾಕಿಟ್ಬಿಡೋಣ ಅಂದ್ಬಿಟ್ಟು ಮಾಡಿ ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ಅದರಲ್ಲಿರೋ ಡಸ್ಟ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಆಯಿಲ್ ಬಾಟಲ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಮತ್ತೆ ನಾನು ಇದನ್ನ ರೀಯೂಸ್ ಮಾಡೋದು ಅಂದ್ರೆ ಯಾವ ತರ ಮಾಡ್ತೀನಿ ಗೊತ್ತಾ, ಮತ್ತೆ ಕಬಾಬ್ಗೆ ಯೂಸ್ ಮಾಡೋದು ಮತ್ತೆ ಡೀಪ್ ಫ್ರೈ ಮಾಡ್ತೀವಲ್ವಾ ಆ ತರದಕ್ಕೆ ನಾನು ಇದನ್ನ ಬಳಸಲ್ಲ. ಒಗ್ಗರಣೆಗೆ ಹಾಕ್ಬಿಟ್ಟು ಖಾಲಿ ಮಾಡ್ಬಿಡ್ತೀನಿ. ಅಂದ್ರೆ ಸಾಂಬಾರ್ ಮಾಡೋವಾಗ, ಗ್ರೇವಿ ಮಾಡೋವಾಗ, ಏನಾದ್ರೂ ಆಮ್ಲೆಟ್ ಹಾಕೊಳ್ಳೋವಾಗ ಆ ತರ ಹಾಕೊಂಡು ಖಾಲಿ ಮಾಡ್ಬಿಡ್ತೀನಿ ತಿನ್ನೋ ಅಂತ ದಿನ, ದೋಸೆ ಮೇಲೆ ಚಪಾತಿ ಮೇಲೆಲ್ಲ. ಮತ್ತೆ ಈ ಡೀಪ್ ಫ್ರೈ ಆಗಿರೋ ಆಯಿಲ್ ನ ಬಂದು ಮತ್ತೆ ರಿಪೀಟ್ ಡೀಪ್ ಫ್ರೈ ಮಾತ್ರ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆದೆ. ಕರ್ಕೊಂಡ್ ಬರ್ತಾ ದಾರಿಲಿ ಹಾಗೆ ಹೂವು ಸಿಕ್ತು, ಫ್ರೆಶ್ ಆಗಿತ್ತು. ಹೇಗೂ ಬೆಳಗ್ಗೆಯಿಂದ ಫುಲ್ ಕೆಲಸ ಇತ್ತಲ್ವಾ, ಏನು ಪೂಜೆ ಎಲ್ಲ ಮಾಡೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಸಂಜೆ ದೀಪ ಹಚ್ಚೋಣ ಅನ್ಬಿಟ್ಟು ಫ್ರೆಶ್ ಆಗಿ ಹೂವು ಆಯ್ತು, ಚೆನ್ನಾಗಿತ್ತು ಅಂತ ಬರ್ತಾ ದಾರಿಲಿ ತಗೊಂಡ್ ಬಂದೆ. ಸೊ ಇನ್ನ ಒಂದ್ ಸ್ವಲ್ಪ ಕಿಚನ್ ಅಲ್ಲೆಲ್ಲ ಬ್ಯಾಲೆನ್ಸ್ ಇತ್ತು ಕೆಲಸ. ನನ್ಗೇನಾಗಿದೆ ಅಂದ್ರೆ ಮಕ್ಕಳನ್ನ ಡ್ರಾಪ್ ಪಿಕಪ್ ಇದ್ರಲ್ಲೇ ಒಂದ್ ಸ್ವಲ್ಪ ಟೈಮ್ ಹೋಗ್ಬಿಡ್ತಿದೆ. ಆಮೇಲೆ ಮತ್ತೆ ಟಿಫನ್ ಮಾಡ್ಕೊಬೇಕು ಕೆಲಸ, ಮತ್ತೆ ಒಂದ್ ಸ್ವಲ್ಪ ಅಡ್ಗೆ ಮಾಡ್ಕೊಬೇಕು, ಮತ್ತೆ ಅವ್ರನ್ನ ಪಿಕಪ್ ಮಾಡ್ಕೊಂಡ್ ಬರ್ಬೇಕು. ಸೊ ಇದೇ ತರಾನೇ ಕಂಟಿನ್ಯೂಸ್ ಆಗಿ ಕೆಲವೊಂದ್ ದಿನ ಹೊರಟೋಗ್ಬಿಡುತ್ತೆ. ನನ್ನ ಹಸ್ಬೆಂಡ್ ಇದ್ರು ಅಂದ್ರೆ ಅವರೇ ಮಕ್ಕಳನ್ನ ಏನಾರು ಕ್ಲಾಸ್ ಕ್ರಿಕೆಟ್ಗೆಲ್ಲ ಡ್ರಾಪ್ ಮಾಡೋದು, ಕರ್ಕೊಂಡ್ ಬರೋದು ಅವರು ಕೂಡ ಮಾಡ್ತಾರೆ. ಅವ್ರು ಇಲ್ದೇ ಇರೋಂತ ಟೈಮ್ ನಲ್ಲಿ ನಾನೇ ಹೋಗ್ಬೇಕು ಬರ್ಬೇಕು, ಅವಾಗ ಸ್ವಲ್ಪ ರಿಸ್ಕ್ ಆದಂಗ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಫ್ರೆಶ್ ಅಪ್ ಆದ್ನಲ್ಲ. ಸೊ ಅಷ್ಟರಲ್ಲಿ ಇನ್ನೊಂದ್ ಸ್ವಲ್ಪ ಕೆಲವೊಂದು ಏನೇನು ಉಳಿದಿತ್ತು ಕಿಚನ್ ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ಹಾಗೆ ತಗೊಂಬಂದಿರೋ ಐಟಮು ಏನೇನೆಲ್ಲ ಖಾಲಿ ಆಗಿತ್ತು ಬಾಟಲ್ ನಲ್ಲಿ ಆ ಐಟಮ್ ನ ಮಾತ್ರ ಫಿಲ್ ಮಾಡ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ಆಲ್ರೆಡಿ ನಾನು ಬಾಟಲ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಆಗಿ ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೆ. ಮನೇಲಿ ಏನೇನು ಉಳಿದಿತ್ತು ಅದೆಲ್ಲ ಹಾಕಿಟ್ಟಿದ್ದೆ. ಆದ್ರಿಂದ ಈ ಸಲ ನಾನು ಬಾಟಲ್ನೆಲ್ಲ ಏನ್ ತೊಳೆಯೋದಕ್ಕೆ ಹೋಗ್ಲಿಲ್ಲ, ಕ್ಲೀನ್ ಆಗಿತ್ತು. ಸುಮ್ನೆ ಒಂದ್ಸಲ ಬಟ್ಟೆಲೆಲ್ಲ ಒರೆಸ್ಕೊಂಡ್ಬಿಟ್ಟು ತಗೊಂಬಂದಿರೋ ಐಟಮ್ ಗ್ರಾಸರಿಲಿ ಏನೇನೆಲ್ಲ ಖಾಲಿ ಆಗಿತ್ತು ಆ ಬಾಟಲ್ಸ್ ಮಾತ್ರನೇ ಫಿಲ್ ಮಾಡ್ಕೊಂಡು ಉಳಿದಿರೋ ಅಂತ ಎಲ್ಲಾನು ಏನಿರುತ್ತೆ ಅಂದ್ರೆ ಎಕ್ಸ್ಟ್ರಾ ಏನಾದ್ರೂ ಐಟಮ್ಸ್ ಇರುತ್ತಲ್ವಾ, ಉಳಿದಿರುತ್ತೆ, ಜಾಸ್ತಿ ತಗೊಂಬಂದಿರ್ತೀನಿ. ಕೆಲವೊಂದು ಜಾಸ್ತಿ ಯೂಸ್ ಮಾಡೋದನ್ನ 1-2 ಕೆಜಿ ತಂದಿರ್ತೀನಿ. ಆವಾಗ 1 ಕೆಜಿ ಬಾಟಲ್ಗೆ ಹಾಕಿ ಇನ್ನೊಂದು ಕೆಜಿನ ಹಾಗೆ ಸ್ಟೋರ್ ಮಾಡಿ ಎತ್ತಿಟ್ಟಿರ್ತೀನಿ. ಈಗ ನನ್ಗೆ ಏನೇನೆಲ್ಲ ಬೇಕಾಗುತ್ತೋ ಅದನ್ನ ಮಾತ್ರ ಬಾಟಲ್ಗೆ ಹಾಕೊಂಡು ಉಳಿದಿರೋದನ್ನೆಲ್ಲ ಇನ್ನೊಂದು ಅಂದ್ರೆ ಒಂದ್ ದೊಡ್ಡದು ಯಾವ್ದಾನ ಬಾಕ್ಸ್ ಇದೆ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಎತ್ತಿಟ್ಬಿಡ್ತೀನಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ, ನಾನು ಗ್ರಾಸರಿನ ಒಂದೊಂದ್ಸಲ ಒಂದೊಂದ್ ಕಡೆ ತಗೊಳ್ತೀನಿ, ಒಂದೇ ಕಡೆ ತಗೊಳಲ್ಲ ಅಂದ್ಬಿಟ್ಟು.
ಈ ಸಲ ನಾನು ಡಿ-ಮಾರ್ಟ್ ಅಲ್ಲಿ ತಗೊಂಡ್ ಬಂದ್ನಲ್ಲ, ಸೊ ಡಿ-ಮಾರ್ಟ್ ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ, ಸೊ ಎಲ್ಲ ಅದೇ ಬ್ರ್ಯಾಂಡ್ನೇ ತಗೊಂಡ್ ಬಂದೆ. ಹಾಗೆ ಲೂಸ್ ಅಲ್ಲಿ ಕೂಡ ಐಟಮ್ ಇಟ್ಟಿರ್ತಾರೆ. ಲೂಸ್ ಐಟಮ್ ಯಾಕೆ ನಾನು ತಗೊಂಡ್ಬರಲ್ಲ ಅಂದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟು ಇರೋದಿಲ್ಲ. ಮತ್ತೆ ನನಗೆ ತಗೊಂಡ್ ಬಂದ್ಬಿಟ್ಟು ನಾನೆಲ್ಲ ಬಾಟಲ್ಸ್ಗೆ ಹಾಗೆ ಹಾಕಿ ಎತ್ತಿಟ್ಬಿಡ್ತೀನಲ್ವಾ, ಎಕ್ಸ್ಪೈರಿ ಡೇಟ್ ಏನಿದೆ ಅಂತಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಅದು ಯಾವಾಗ ಹಾಕಿರ್ತಾರೋ ಏನೋ ಅನ್ಬಿಟ್ಟು ನಾನು ಕೆಲವೊಂದು ಅಂಗಡಿಗಳಲ್ಲಿ ನೋಡಿದೀನಿ ಯಾವ ತರ ಇರುತ್ತೆ ಲೂಸ್ ಐಟಮ್ ಅಂತ. ಅದಕ್ಕೆ ನಾನು ತಗೊಂಡ್ ಬರೋದಕ್ಕೆ ಹೋಗಲ್ಲ. ಪ್ಯಾಕೆಟ್ ಐಟಮ್ ಅಂದ್ರೆ ನನ್ಗೊಂದು ಐಡಿಯಾ ಇರುತ್ತೆ, ಡೇಟ್ ನೋಡ್ಬಿಟ್ಟು ತಂದಿರ್ತೀನಲ್ವಾ, ನಂಗೆ ಲೈಫ್ ಇದೆ ಅಂತ ಐಡಿಯಾ ಇರುತ್ತೆ. ಅಷ್ಟರಲ್ಲಿ ಇದು ಖಾಲಿ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತು, ಮನೇಲಿ ಏನ್ ಯೂಸ್ ಮಾಡ್ತೀನಿ ಅನ್ಬಿಟ್ಟು. ಸೊ ಹಾಗಾಗಿ ಪ್ಯಾಕೆಟ್ ಐಟಮ್ನೇ ಆಲ್ಮೋಸ್ಟ್ ತಂದ್ಬಿಡ್ತೀನಿ. ಬಾಸುಮತಿ ರೈಸ್ ಮಾತ್ರನೇ ಲೂಸ್ ಐಟಮ್ ಅಲ್ಲಿ ಒಂದು 2 kg ಅಷ್ಟು ತಗೊಂಡ್ಬಂದೆ. ಅದು ಆಲ್ಮೋಸ್ಟ್ ಬೇಗನೆ ಖಾಲಿ ಮಾಡ್ಬಿಡ್ತೀನಿ, ಏನಾದ್ರೂ ಫ್ರೈಡ್ ರೈಸು ಬಿರಿಯಾನಿ ಆತರ ಮಾಡಿ. ಅದಕ್ಕೆ ಮಾತ್ರನೇ ಲೂಸ್ ಅಲ್ಲಿ ತಗೊಂಡ್ ಬಂದೆ. ಹಾಗೆ ನನ್ಗೆ ಯಾಕೋ ಕಿಚನ್ ಅಲ್ಲಿ ಶೆಲ್ಫ್ ಎಲ್ಲ ಒಂದ್ ಸ್ವಲ್ಪ ಗಜಬಿಜಿ ಆಗ್ಬಿಟ್ಟಿತ್ತು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಫುಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಜೋಡಿಸ್ಬಿಡೋಣ ಅಂತ ಎಲ್ಲಾನು ತೆಗೆದು ಕ್ಲೀನ್ ಆಗೆಲ್ಲ ಶೆಲ್ಫ್ ಎಲ್ಲ ಒರೆಸ್ಕೊಂಡು ಬಾಟಲ್ನ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಮನೆಯಲ್ಲಿ ತಗೊಂಬಂದಿರೋ ಸ್ನಾಕ್ಸ್ನು ಕೂಡ ಒಂದು ಸ್ಟೀಲ್ ಬಾಕ್ಸ್ ಹಾಕಿ ಎತ್ತಿಡ್ತೀನಿ. ಟ್ರಾನ್ಸ್ಪರೆಂಟ್ ಇರೋ ಬಾಕ್ಸ್ಗೆ ಹಾಕೋದಿಲ್ಲ. ಮಕ್ಳೇನಾದ್ರೂ ಅದು ಕಾಣ್ತಾನೆ ಇತ್ತು ಅಂದ್ರೆ ಅವಾಗವಾಗ ಕಂಟಿನ್ಯೂಸ್ ಆಗಿ ತಿಂದಿ ಬೇಗ ಖಾಲಿ ಮಾಡ್ಬಿಡ್ತಾರೆ. ಮತ್ತೆ ಜಂಕ್ ಫುಡ್ಸ್ ಅಷ್ಟು ಒಳ್ಳೇದು ಅಲ್ಲ. ಬಟ್ ಕೆಲವೊಂದ್ಸಲ ತಗೊಂಡ್ಬಂದಿರ್ತೀವಿ, ಅದನ್ನ ಎಷ್ಟು ಕೊಡ್ಬೇಕು ಅಷ್ಟು ಅವಾಯ್ಡ್ ಮಾಡ್ಕೊಂಡು ಕೊಡ್ತೀನಿ. ಯಾಕಂದ್ರೆ ಮಕ್ಳು ಕಾಣದೇ ಇರೋ ತರ ಒಂದ್ ಬಾಕ್ಸ್ ಅಲ್ಲೆಲ್ಲ ಹಾಕಿ ಎತ್ತಿಟ್ಬಿಟ್ಟು ಅವ್ರು ಕಾಣಂಗೆ ಒಂದ್ ಸ್ವಲ್ಪನೇ ಇಡ್ತೀನಿ ನಾನು. ಅವಾಗ ಇಷ್ಟೇ ಇದೆ ಸ್ವಲ್ಪನೇ ಕೊಟ್ಟು ಒಂಚೂರು ಅವ್ರಿಗೂ ಕೂಡ ತಿನ್ನಂಗೂ ಇರ್ಬೇಕು, ಬಟ್ ಅದು ಹೆಲ್ತಿಯಾಗೂ ಇರ್ಬೇಕಲ್ವಾ. ಸೊ ಜಾಸ್ತಿ ತಿಂದಷ್ಟು ಅದು ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಅದು ಜಾಸ್ತಿ ಪ್ರಿಫರೇ ಮಾಡೋದಿಲ್ಲ. ಮಂತ್ಲಿ ಒನ್ಸ್ ಯಾವಾಗನ ಹೊರಗಡೆ ಹೋದಾಗ ತಗೊಂಡ್ ಬಂದೇ ಬರ್ತೀವಿ. ಜಂಕ್ ಫುಡ್ ಅನ್ನೋದು ಮಕ್ಳು ಕಂಪ್ಲೀಟ್ ಆಗಿ ನಾವು ಅವಾಯ್ಡ್ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಅದರಲ್ಲಿ ಒಂದ್ ಸ್ವಲ್ಪ ಲಿಮಿಟ್ ಮಾಡ್ಬೋದು ಅಷ್ಟೇನೆ. ಆದ್ರೆ ಈಗಿರೋಂತ ಮಕ್ಕಳಾಗ್ಲಿ, ಬಟ್ ನಮ್ಗೇನೆ ಅಷ್ಟೇ ಜಂಕ್ ಫುಡ್ ಅಷ್ಟು ರುಚಿ ಹಿಡಿದ್ಬಿಟ್ಟಿರುತ್ತೆ. ಹಂಗಂತ ಕಂಪ್ಲೀಟ್ ಆಗಿ ಅದು ಬಿಡೋದಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಈಗ ನನ್ನ ಕಿಚನ್ ಶೆಲ್ಫ್ ಎಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡ್ಕೊಂಡೆ. ಇದೊಂದು ಪುಟ್ಟು ಫ್ಯಾನ್ ಬಂದು ಡಿ-ಮಾರ್ಟ್ ಅಲ್ಲಿ ತಗೊಂಡ್ ಬಂದೆ. ಇದ್ರ ಜೊತೆಲಿ ಇನ್ನೊಂದು ಕೂಡ ಫ್ಯಾನ್ ನ ತಂದಿದೆ. ನಮ್ಮನೇಲಿ ಫ್ಯಾನ್ ಅಂದ್ರೆ ಮತ್ತೆ ಈ ಫ್ಯಾನ್ ಇಲ್ದೆ ಅಂತೂ ನಮ್ಮನೇಲಿ ಮಲ್ಗದೇ ಇಲ್ಲ. ಡೇ ಪೂರ್ತಿ ಫ್ಯಾನ್ ಆನ್ ಅಲ್ಲೇ ಇರುತ್ತೆ ನಮ್ಮನೇಲಿ, ಆತರ ಆಕ್ಚುಲ್ ಆಗಿ. ನನ್ ಮಗಳು ಪುಟಾಣಿ ಫ್ಯಾನ್ ಬೇಕು ಅಂತ ಕೇಳ್ತಾ ಇದ್ಲು. ಕ್ರಿಕೆಟ್ಗೆ ಹೋಗ್ತಾಳಲ್ವಾ, ಸೊ ಅಲ್ಲಿ ತುಂಬಾ ಒಂದೊಂದ್ಸಲ ಬ್ರೇಕ್ ಕೊಟ್ಟಾಗ ಬಿಸಿಲಲ್ಲಿ ಕೂತಿರ್ತಾಳೆ. ಅದಕ್ಕೆ ಚಿಕ್ಕ ಫ್ಯಾನ್ ಬೇಕು ಅಂದ್ಲು, ಅದಕ್ಕೆ ಅವಳಿಗೆ ಅಂತ ಅದನ್ನ ತಗೊಂಡಿದ್ದು. ಸಂಜೆ ಹೊತ್ತು ಮನೆ ಇನ್ನೊಂದ್ಸಲ ಎಲ್ಲ ಕ್ಲೀನ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮಕ್ಳು ಇದ್ದಾಗ ಎಲ್ಲ ಅಲ್ಲಿ ಇಲ್ಲಿ ತಗೊಂಡ್ಬಂದು ಬ್ಯಾಗು ಬಟ್ಟೆ ಎಲ್ಲ ತೆಗೆದು ಹಾಕಿರ್ತಾರೆ. ಸೊ ಇನ್ನೊಂದ್ಸಲ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಕಸ ಗುಡ್ಸ್ಕೊಂಡ್ಬಿಟ್ರೆ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ. ಯಾಕಂದ್ರೆ ಬೆಳಗ್ಗೆಯಿಂದ ನಾನು ಪೂಜೆ ಮಾಡೋದಕ್ಕೆ ಟೈಮೇ ಆಗಿಲ್ಲ, ಬರೀ ಕಿಚನ್ ಕೆಲಸನೇ ಆಗೋಯ್ತು ಇವತ್ತು. ಅದಕ್ಕೆ ಸಂಜೆ ದೀಪ ಹಚ್ಚೋಣ ಅಂತ ಅನ್ಕೊಂಡೆ ಅನ್ನಲ್ಲ. ಅಷ್ಟರಲ್ಲಿ ಹಾಸಿನಿ ಕೂಡ ಕೆಲವೊಂದಷ್ಟು ಹೋಮ್ವರ್ಕ್ ಏನಿತ್ತೆಲ್ಲ ಮುಗಿಸ್ಕೊಂಡು ನಾಳೆ ಯೂಟಿಗೆಲ್ಲ ಓದ್ಕೊಂಡು ಪ್ರಿಪೇರ್ ಆಗ್ತಾ ಇದ್ಲು. ಸಾನ್ವಿ ಒಂದ್ ಸ್ವಲ್ಪ ಆಟ ಆಡ್ಕೊಂಡಿರ್ತಾಳೆ ಇದ್ದಾಗ. ಅದಾದ್ಮೇಲೆ ಅವಳಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅವಾಗ ಬಂದು ಹೋಮ್ವರ್ಕ್ ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಈವ್ನಿಂಗ್ ಏನಾದ್ರು ಕ್ರಿಕೆಟ್ ಕ್ಲಾಸ್ ಇತ್ತು ಅಂದ್ರೆ ನನ್ನ ಮಗಳಿಗೆ ಈವ್ನಿಂಗ್ ಬಂದ್ಮೇಲೆ 6:15 ಆಗುತ್ತೆ ಕ್ಲಾಸ್ ಬಿಡೋದು. 6:30 ನಾನು ಕರ್ಕೊಂಡ್ ಬರೋಷ್ಟರಲ್ಲಿ ಒಂದು 15 ಮಿನಿಟ್ಸ್ ಆಗುತ್ತೆ. ಸೊ ಬಂದು ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ 7 o'clock ಮೇಲೇನೆ ನನ್ನ ಮಗಳು ಹೋಮ್ವರ್ಕ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ಹಾಸಿನಿ ಆಲ್ಮೋಸ್ಟ್ ಕಂಪ್ಲೀಟ್ ರೈಟಿಂಗ್ ಎಲ್ಲ ಮುಗಿಸ್ಬಿಟ್ಟಿರ್ತಾಳೆ. ಓರಲ್ ಏನಿರುತ್ತೆ ಅಂದ್ರೆ ರೀಡಿಂಗು ಯೂಟಿಗೆಲ್ಲ ಪ್ರಿಪೇರ್ ಆಗ್ಬೇಕಷ್ಟೇನೆ. ಮಕ್ಕಳಿಗೆ ನಾವು ಬೆಳಗಿನ ಜಾವದ ಹೊತ್ತು ಏನು ಓದಿಸ್ತೀವಲ್ವಾ, ಅದು ತುಂಬಾನೇ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಕೂಡ ಅಷ್ಟೇ. ಅವಾಗ ನಮ್ಮ ಅಜ್ಜಿ ಎಲ್ಲ ನಮ್ಗೆ ಬೆಳಗಿನ ಜಾವನೇ ಎಬ್ಬರಿಸ್ಬಿಟ್ಟು ಒಂದು 5:30, 6:30 ಅಂತ ಟೈಮ್ನಲ್ಲಿ ಓದೋದಕ್ಕೆ ಅಂತ ಕೂರ್ಸೋರು. ಸೊ ಅಂತ ಟೈಮ್ನಲ್ಲಿ ನಾವು ಮಾಡೋಂತ ಕೆಲಸ ಜಾಸ್ತಿ ನೆನಪಿರುತ್ತಂತೆ. ಬ್ರೈನ್ ಕೂಡ ಬೇಗ ನಾವೇನೇ ಒಂದು ಕೆಲಸ ಮಾಡಿದ್ರು ಅದನ್ನ ಗ್ರಾಬ್ ಮಾಡೋಂತ ಶಕ್ತಿ ಇರುತ್ತೆ ಅಂತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಹಾಫ್ ಅನ್ ಅವರ್ ಆಗ್ಲಿ ಬೆಳಗ್ಗೆ ಹೊತ್ತು ಓದಿಸಿ ಆತರ ಮಾಡೋದ್ರಿಂದ ಅವ್ರಿಗೆ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ಗಡಿಯಾರ ನಿಂತೋಗ್ಬಿಟ್ಟಿತ್ತು, ಅದು ನೋಡ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ಈಗ ಮೊಬೈಲ್ ಕೈಯಲ್ಲಿ ಇರುತ್ತಲ್ವಾ, ಟೈಮ್ ಮೊಬೈಲ್ ನಲ್ಲೇ ನೋಡ್ಕೊಂಡು ಓಡಾಡ್ತಿದ್ದೆ. ನನ್ನ ಮಗಳು ಮಮ್ಮಿ ಗಡಿಯಾರ ನಿಂತೋಗ್ಬಿಟ್ಟಿದೆ, ಶೆಲ್ ಹಾಕಿಲ್ವಾ ಅನ್ಬಿಟ್ಟು ಅಂದ್ಲು. ಆಮೇಲೆ ಸರಿ ಅಂತ ಮನೇಲೆ ಶೆಲ್ ಇತ್ತು, ಅದನ್ನ ತಗೊಂಡ್ ಬಂದು ಹಾಗೆ ಫಿಕ್ಸ್ ಮಾಡಿದೆ. ಯಾವಾಗ ಮಧ್ಯಾಹ್ನನೇ ನಿಂತೋಗ್ಬಿಟ್ಟಿದೆ ಅಂತ ಅನ್ನಿಸ್ತು. ಯಾಕಂದ್ರೆ 12:30 ಅರೌಂಡ್ ಅಲ್ಲಿ ನಿಂತಿತ್ತು. ಸೊ ನಾನು ನೋಡ್ಕೊಂಡೇ ಇಲ್ಲ, ನಾನು ನಮ್ಮ ಅತ್ತೆ ಕೂಡ ನೋಡ್ಕೊಂಡೇ ಇಲ್ಲ, ಹಾಗೆ ಬಿಟ್ಬಿಟ್ಟಿದ್ವಿ. ಸರಿ ಅಂತ ಎಲ್ಲ ಫಿಕ್ಸ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಗೆ ಸಡನ್ ಆಗಿ ಅಕ್ಕ ಮತ್ತೆ ಅಕ್ಕನ ಮಗ ಇಬ್ರು ಬಂದ್ರು. ಹಾಗೆ ನಮ್ಮ ಅತ್ತೆನ ಮಾತಾಡ್ಸ್ಕೊಂಡು ಹೋಗೋಣ ಅನ್ಬಿಟ್ಟು ಸಡನ್ ಗೆ
ಸರಿ ಅಂತ ಅವ್ರ ಜೊತೆಲ್ಲ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದೆಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಅತ್ತೆ ಸೊಸೆ ಅಜ್ಜಿ ಮೊಮ್ಮಗ ಕುತ್ಕೊಂಡು ಮಾತಾಡ್ತಿದ್ರು, ಏನೋ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ರು. ಮಾತಾಡ್ಕೊಂಡು ಅವರು ಕೂಡ ಬೇಗ ಹೊರಟು ಬಿಟ್ರು, ಯಾಕಂದ್ರೆ ಬಂದಿದ್ದೆ ಲೇಟ್ ಅಲ್ವಾ, ಸೊ ಮತ್ತೆ ಮನೆಗೆ ಅಷ್ಟು ದೂರ ಗಾಡಿಲಿ ಹೋಗ್ಬೇಕು, ಲೇಟ್ ಆಗುತ್ತೆ ಅಂತ ಬೇಗನೆ ಹೊರಟು ಬಿಟ್ರು. ಅದಾದ್ಮೇಲೆ ನಾನು ಸಾನ್ವಿಗೆ ಹೋಮ್ವರ್ಕ್ ಮಾಡ್ಸಿರ್ಲಿಲ್ಲ, ಹೋಮ್ವರ್ಕ್ ಮಾಡ್ಸೋಣ ಅಂತ ಕುಂಡಿಸ್ಕೊಂಡೆ. ಅವಳು ಅಳು ಸ್ಟಾರ್ಟ್ ಮಾಡ್ಬಿಟ್ಲು. ಪಾಪ ಅವಳು ಬೆಳಗ್ಗೆನೆ ಕ್ಲಾಸ್ಗೆ ಹೋಗಿ ಬಂದಿರ್ತಾಳೆ, ಮತ್ತೆ ಸ್ಕೂಲು, ಅದಾದ್ಮೇಲೆ ಹೋಮ್ವರ್ಕ್ ಅಂದ್ರೆ ತುಂಬಾ ಟಯರ್ಡ್ ಆಗಿರುತ್ತೆ ಮಗ. ಇಲ್ಲ ಅಂದ್ರೆ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಕಂಪಲ್ಸರಿ ಮಾಡ್ಲೇಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ, ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋನಲ್ಲಿ.